ವೀಕ್ಷಕರೇ ನಮಸ್ಕಾರ. K9 ಸುದ್ದಿ ವಾಹಿನಿ ಜೊತೆಗೆ ನಾನು ಕಿರಣ್ ಅಲಿಯಾಬಾದ್. ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿ ನೋಡಿ ಬರೋಣ. ವಿಜಯಪುರದಲ್ಲಿ ಗುರು ಪೂರ್ಣಿಮಾ ಕಾರ್ಯಕ್ರಮ ಭಕ್ತಿ ಪೂರ್ವಕವಾಗಿ ಆಚರಣೆ. ಹೌದು, ವಿಜಯಪುರ ನಗರದಲ್ಲಿ ಗ್ಯಾಂಗ್ಬೋಡಿಯಲ್ಲಿರುವ ವಿಶ್ವಕರ್ಮ ಮುರುಜಾ ವದ ಮಠದಲ್ಲಿ ಗುರು ಪೂರ್ಣಿಮಾ ಕಾರ್ಯಕ್ರಮವನ್ನು ಭಕ್ತಿ ಪೂರ್ವಕವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಠದ ಗುರುಗಳಾದ ಶ್ರೀ ಮಹೇಂದ್ರ ಮಹಾಸ್ವಾಮಿಗಳಿಗೆ ಭಕ್ತರು ಶಾಲು ಹೊದಿಸಿ ಹೂಗುಚ್ಚು ನೀಡಿ ಗೌರವ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡರು. ನಂತರ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಮಹೇಂದ್ರ ಮಹಾಸ್ವಾಮಿಗಳು, ಕತ್ತಲೆಯಿಂದ ಜ್ಞಾನದ ಕಡೆ ಕರೆದುಕೊಂಡು ಹೋಗುವ ತಾಕತ್ತು ಗುರುವಿನಲ್ಲಿದೆ. ಸದ್ಗುರುವಿನ ಮಾರ್ಗದರ್ಶನದಿಂದಲೇ ಜೀವನದಲ್ಲಿ ಜ್ಞಾನ, ಸಂಸ್ಕಾರ ಮತ್ತು ಸನ್ಮಾರ್ಗವನ್ನು ಅಳವಡಿಸಿಕೊಳ್ಳಲು ಸಾಧ್ಯ ಎಂದು ಹೇಳಿದರು. ಅಲ್ಲದೆ ಗುರು ಶಿಷ್ಯ ಪರಂಪರೆಯ ಮಹತ್ವ, ಆಧ್ಯಾತ್ಮಿಕ ಜೀವನದಲ್ಲಿ ಗುರುವಿನ ಸ್ಥಾನ ಹಾಗೂ ಸಮಾಜದಲ್ಲಿ ಧಾರ್ಮಿಕ ಮೌಲ್ಯಗಳನ್ನು ಬೆಳೆಸುವ ಅಗತ್ಯವನ್ನು ಅವರು ತಿಳಿಸಿದರು. ಶ್ರೀಮತ್ ಕಾಶಿವಂಬ ಕ್ಷೇತ್ರ ಗೌತಮಾಶ್ರಯ ಹೆಗ್ಗಳೆ ಅಂತರವಳ್ಳಿ ವಿಶ್ವಕರ್ಮ ತೃತೀಯ ಪೀಠ ಸೂರ್ಯಸಿಂಹಾಸನಾಧೀಶ್ವರ ಶಿಖಾಮುದ್ರಿತ ಧೃತಾಭಿರಾಮ ಶ್ರೀಮದ್ ಜಗದ್ಗುರು ಮೂರುಜಾವದೇಶ್ವರ ಸ್ವಾಮಿಗಳ ಪಡೆದಾಗಲಿ ನಮಸ್ಕರಿಸಿ, ಇವತ್ತಿನ ದಿವಸ ಈ ಗುರುಪೂರ್ಣಿಮೆ ನಿಮಿತ್ತವಾಗಿ ಆಗಮಿಸಿದಂಥ ಎಲ್ಲ ವಿಶ್ವಕರ್ಮ ಸಮಾಜದ ಮಹಿಳಾ ಮಂಡಳಿಯವರು ಹಾಗೂ ಸಮಾಜ ಬಾಂಧವರು ಆಗಮಿಸಿ ಈ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದಕ್ಕಾಗಿ ಆಗಮಿಸಿದ್ದಾರೆ. ಈ ಗುರುವಂದನಾ ಕಾರ್ಯಕ್ರಮವನ್ನ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವ ಹಾಗೆ ಮುನೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳಿದ್ದಾರೆ. ಅದಕ್ಕೆ ಗುರುವಿನಿಗಾಗಿ ಇವತ್ತಿನ ದಿವಸ ವಿಶೇಷ ಕಾರ್ಯಕ್ರಮವನ್ನ ಗುರುಪೂರ್ಣಿಮೆ ಅಂತ ಹೇಳಿ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಈ ಗುರುಪೂರ್ಣಿಮೆಯಲ್ಲಿ ಬರ್ತಕ್ಕಂಥ ನಮ್ಮ ಜೀವನದಲ್ಲಿ ಸಾಕಷ್ಟು ಗುರುಗಳು ಬಂದು ಹೋಗ್ತಾರೆ. ಧರ್ಮಗುರುಗಳು ಬರ್ತಾರ, ವಿದ್ಯಾಗುರುಗಳು ಬರ್ತಾರ, ಎಲ್ಲಾ ಗುರುಗಳು ಬರ್ತಾರ. ಕಲಿಸಿದಂತ ಯಾವುದೇ ಒಂದು ನಮಗ ಮಾರ್ಗದರ್ಶನ ಮಾಡಿದಂಥವ್ರು ಕೂಡ ಗುರುಗಳಾಗ್ತಾರೆ. ಅಂತ ಒಂದು ಈ ಸನ್ನಿವೇಶದಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಗುರು ವಂದನಾ ಕಾರ್ಯಕ್ರಮ ಅಂತ ಯಾಕೆ ಹೇಳಿದಾರೆ ಅಂದ್ರೆ, ನಮಗ ಕತ್ತಲದಿಂದ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗುವಂತಹ ಒಂದು ಗುರುವಿನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಅದ. ಆ ಜ್ಞಾನವನ್ನು ಕೊಡ್ತಕ್ಕಂಥವ್ರು ಪ್ರತಿಯೊಬ್ಬರು ಗುರುಗಳೇ ಆಗಿರ್ತಾರೆ. ಧರ್ಮ ಗುರುಗಳನ್ನ ಈ ಸಮಾಜ ಬಾಂಧವರು ಇವತ್ತಿನ ದಿವಸ ಗುರುವಂದನಾ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತಿನ ದಿವಸ ಆಗಮಿಸಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ನನ್ನ ಹೆಸರು ಮಹೇಂದ್ರ ಸ್ವಾಮಿ ಶೇಷೇಂದ್ರ ಸ್ವಾಮಿ, ಮೂರು ಯಾವದ ಮಠ, ಗಾಯತ್ರಿ ನಿವಾಸ, ಗ್ಯಾಂಗ್ಬೋಡಿ, ವಿಜಯಪುರ. ನಮಸ್ಕಾರ. ಮೊದಲನೇದಾಗಿ ಜಗನ್ಮಾತೆ ಶ್ರೀ ಕಾಳಕಾದೇವಿ ಅಡಿದಾರಗಳಲ್ಲಿ ವಂದಿಸಿ, ಇವತ್ತಿನ ದಿವಸ ಗುರುಪೂರ್ಣೆ ನಿಮಿತ್ತವಾಗಿ ನಾವು ನಮ್ಮ ಸಮಾಜದ ಮುಖ್ಯ ಗುರುಗಳು ಅಥವಾ ಬಿಜಾಪುರ ನಗರದಾಗ ನಾವು ಅತ್ಯಂತ ಪ್ರೀತಿಯಿಂದ ನೋಡ್ಕೊಂಥ ಗುರುಗಳು ಹಾಗೂ ಮೌನೇಂದ್ರ ಸ್ವಾಮಿಗಳಿಗೆ ಹಾಗೂ ಮಹೇಂದ್ರ ಸ್ವಾಮಿಗಳಿಗೆ ಇವತ್ತಿನ ನಾವು ಗುರುವಂದನೆ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಮಾಡ್ಲಿಕ್ಕೆ ಬಂದಿದ್ವಿ. ಇವತ್ತಿನ ಮೂಲ ಉದ್ದೇಶ ಅಂದ್ರೆ ಏನು, ಗುರುಪೂರ್ಣಿಮಾ. ಗುರುವಿನ ಮಹತ್ವ ಏನು, ಗುರು ಇದ್ರೆ ನಾವು ಎಲ್ಲಾನು ಕೆಲಸ ಮಾಡ್ತೀವಿ. ಗುರುವಿನ ಆಶೀರ್ವಾದ ಯಾವತ್ತೂ ನಮ್ಗೆ ಇರಬೇಕು ಅನ್ನೋದು ಒಂದು ಉದ್ದೇಶ. ಇವತ್ತು ಒಂದೇ ದಿವಸ ಮುಖ್ಯ ಅಲ್ಲ ಅದು ಗುರುಪೂರ್ಣಿಮಾ ಅಂದ್ರೆ. ಇವತ್ತು ನಾವು ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ಗುರುವಿನ ಆಶೀರ್ವಾದ ಬೇಕೇ. ಹಿಂದೆ ಗುರು ಇರಬೇಕು, ಮುಂದೆ ಗುರು ಇರಬೇಕು ಅಂತ. ಅದರಿಂದ ನಾವು ಗುರುಪೂರ್ಣಿ ದಿವಸ ಅವರಿಗೆ ಸನ್ಮಾನ ಮಾಡಿ ಅವ್ರದ್ದು ಆಶೀರ್ವಾದ ತಗೊಳ್ಳಿಕ್ ಬಂದಿದ್ವಿ. ಸದಾಕಾಲ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರ್ಬೇಕಂತ ಕೇಳ್ಕೊಳ್ತೀವಿ. ಅದು ಯಾವತ್ತೂ ಅದ. ಇವತ್ತಿನ ನಾವು 35-40 ವರ್ಷದಿಂದ ನೋಡ್ಕೊತ ಬಂದ್ವಿ. ಅವ್ರ ಕಾಕ ಮತ್ತು ಮಗ, ಅವರು ಗುರುಗಳೆಲ್ಲ ನಮಗೆ ಮಾವನಂತೆ ಅದಾರ. ಅವ್ರ ಆಶೀರ್ವಾದ ನಮ್ಗೆ ಯಾವತ್ತೂ ಇರ್ತದಂತ ನಾನು ಆಶಿಸ್ತೀನಿ. ಹಾಗೆ ನಮ್ಮ ಬಿಜಾಪುರದ ಎಲ್ಲ ಸಮಾಜದ ಮೇಲೆ ಅವ್ರಿಗೆ ಆಶೀರ್ವಾದ ಅದ. ಯಾಕಂದ್ರೆ ಅವ್ರಿಗೆ ಏನೇ ಇದ್ರು ನಮ್ಮ ಸಮಾಜದಲ್ಲಿ ಏನೇ ಆದ್ರೂ ಮುಂದಿರ್ತವ್ರ ಅದು ಬಂದು ಮಾಡಕ್ಕೂ ಅವರು ನಮ್ ಕೂಡ ಗುರುಗಳಾಗಿರಂಗಿಲ್ಲ. ಒಂದೊಮ್ಮೆ ನಮ್ಮ ಜೊತೆಯಲ್ಲಿ ಅವರು ಕಾರ್ಯಕರ್ತರಾಗಿ ಕೆಲಸನೂ ಮಾಡ್ತಾರ, ಹಾಗೆ ಗುರುವಿನ ತರ ನಾವು ಇದು ಮಾಡ್ತಾರ. ಅದಕ್ಕೆ ನಾವು ದಯವಿಟ್ಟು ನಮ್ಮ ಸಮಾಜದ ವತಿಯಿಂದ ಎಲ್ಲರೂ ಕೇಳ್ಕೊಳ್ಳೋದು, ಗುರುವಿನ ಆಶೀರ್ವಾದ ಎಲ್ಲರೂ ಪಡೆದು ಧನ್ಯರಾಗಬೇಕಂತ ಕೇಳ್ಕೊಳ್ತೀನಿ. ಈರಣ್ಣ ಪತ್ತಾರ್ ಕಲ್ಮಡಿ. ಕಾರ್ಯಕ್ರಮದಲ್ಲಿ ಮೀನಾ ಕುಂದರ್ಗರ್, ನಂದಾ ಮೇಡಮ್ ಸೇರಿದಂತೆ ಅನೇಕ ಭಕ್ತಾದಿಗಳು ಉಪಸ್ಥಿತರಿದ್ದರು. ಗುರು ಪೂಜೆಯಲ್ಲಿ ಭಕ್ತ ಭಾವದಿಂದ ಭಾಗವಹಿಸಿ ಶ್ರೀ ಮಹೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದರು.
ಕಾರ್ಯಕ್ರಮವು ಧಾರ್ಮಿಕ ಹಾಗೂ ಭಕ್ತಿಯ ವಾತಾವರಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಇದಾಯ್ತು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ K9 ನ್ಯೂಸ್ ವಾಹಿನಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.